ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ರೋಜಾ ಮನು ಪಾಟೀಲ್. ನನ್ನ ಜೊತೆಗಿದ್ದಾರೆ ನನ್ನ ಸಹೋದ್ಯೋಗಿಯಾದಂತಹ ಶ್ರೀಲಕ್ಷ್ಮಿ ಅವರು ಕೂಡ. ಸೊ ನಾವಿವತ್ತು ಇಂಟರ್ವ್ಯೂ ಮಾಡ್ತಾ ಇರುವಂತಹ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಅಲ್ವೇ ಅಲ್ಲ. ಎ ಸರ್ಟಿಫಿಕೇಟ್ ತೆಗೆದುಕೊಂಡಿರುವಂತಹ ಡೈರೆಕ್ಟರ್, ತುಂಬಾ ತರಲೆ ಅನುಭವ ಇಲ್ಲದೆ ಇರೋರು ಇಂಡಸ್ಟ್ರಿಲಿ ಸರ್ವೈವ್ ಆಗೋಕ್ಕೆ ಸಾಧ್ಯನಾ, ಉಳ್ಕೊಳ್ತಾರ ಅಂತ ಸಾಕಷ್ಟು ಜನ ಡೌಟ್ ಪಟ್ಟಿದ್ರು. ಅಯ್ಯೋ ಸುರಸುಂದರಿ ಐ ಲವ್ ಯು ಕಾಂತ ಅಂತ ಮುಕುಂದನ ಮುರಾರಿಯಾಗಿ ನಾವು ಅನಾಥರಲ್ಲ ಬುದ್ಧಿವಂತರಾಗಿದ್ರೆ ಐಶ್ವರ್ಯ ನಮ್ಮ ಮನೆ ಬಾಗಿಲಿಗೆ ಒಲ್ದು ಬರುತ್ತೆ ಅಂತ ಹೇಳ್ತಾ ಇಡೀ ಹಾಲಿವುಡ್ನ ಪ್ರದಕ್ಷಿಣೆ ಹಾಕಿ ಕೂಲಿ ಕೆಲಸವನ್ನ ಮಾಡ್ತಾ ಪ್ರಜಾಕೀಯ ಪಕ್ಷವನ್ನ ಕಟ್ಟಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಅಭಿಮಾನಿಗಳ ಆಸೆಗೆ ತಿರುಪತಿ ನಾಮವನ್ನ ಹಾಕೋದಿಕ್ಕೆ ಬರ್ತಾ ಇದ್ದಾರೆ. ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ದ ಒನ್ ಅಂಡ್ ಓನ್ಲಿ ಫ್ಯಾಂಟಾಸ್ಟಿಕ್ ಹ್ಯೂಮನ್ ಬೀಯಿಂಗ್, ರೀಲಲ್ಲೂ ಕೂಡ ರಿಯಾಲಿಟಿಯನ್ನ ತೋರಿಸುವಂತಹ ರಿಯಲ್ ಸ್ಟಾರ್ ಉಪೇಂದ್ರ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಸರ್. ಡೈಲಾಗ್ ರೈಟ್ರಿಗೆ ಥ್ಯಾಂಕ್ ಯು. ಅಯ್ಯೋ ನಿಮ್ಮಿಂದನೇ ಸರ್ ಇನ್ಸ್ಪಿರೇಷನ್. ಹೇಳ್ತಾ ಇದ್ರು ಮ್ಯಾಮ್ ಹಿಂಗೆ ಹೇಳ್ತೀವಿ ಪರವಾಗಿಲ್ವಾ ಅಂತ. ಖಂಡಿತವಾಗ್ಲೂ. ಹೇಗಿದ್ದೀರಾ? ನೀನು ಬರದ್ರ ಹಂಗೆ ಹೇಳ್ಬಿಟ್ರ? ಇಲ್ಲ ಸರ್, ಆಕ್ಚುಲಿ ಪ್ರಾಕ್ಟೀಸ್ ಮಾಡ್ತಾ 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 ಇದು ಪ್ರಾಕ್ಟೀಸ್ ಮಾಡ್ದಂಗಿಲ್ಲ, ಹಂಗೇ ಬಂದಂಗಿದೆ ಇದು ಡೈಲಾಗ್ಗಳು. ತಲೆನಲ್ಲಿ ಹೇಳ್ತಾ ಇದ್ರು ಉಪ್ಪಿ ಸರ್ ಈ ಫಿಲ್ಮ್ ನೋಡಿ ಅದನ್ನ ಹಿಂಗೆ ಕನೆಕ್ಟ್ ಮಾಡಿ. ನಾನು ಕ್ಯಾಬಲ್ ಬರ್ತಾ ಮ್ಯಾಮ್ ಹತ್ರ ಅದೇ ಮಾತಾಡ್ಕೊಂಡು ಬಂದೆ. ಮ್ಯಾಮ್ ಹೇಗಿದೆ ಇದು, ಓಕೆನಾ, ಈ ತರ ಚೆನ್ನಾಗಿರುತ್ತಾ? ಬಟ್ ಎಲ್ಲ ಓಕೆ, ಲಾಸ್ಟ್ಗೆ ತಿರುಪತಿ ನಾಮ ಬೇಡ ಅಂತ ಹೇಳಿದ್ರು. ಬಿಡ್ಲಿಲ್ಲ ಅಂದ್ರೆ ನಾನು ಬಿಡ್ಲಿಲ್ಲ. ನೋಡೋಣ ಸರ್ ಏನ್ ಕಮೆಂಟ್ ಮಾಡ್ತಾರೆ ಅಂತ. ಸರಿನಾ, ನಾನು ಕ್ವೆಶನ್ಸ್ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಒಂದು ರಿಕ್ವೆಸ್ಟ್ ಮಾಡ್ಬಿಡ್ತೀನಿ, ಒಂದು ಪ್ರಾಮಿಸ್ ಮಾಡ್ಬೇಕು ನೀವು ನನಗೆ. ಏನಾಗುತ್ತೆ ಅಂದರೆ ಎಲ್ಲ ಇಂಟರ್ವ್ಯೂಸಲ್ಲೂ ನಾನು ನೋಡ್ತಾ ಇದ್ದೀನಿ, ಕ್ವೆಶನ್ಸ್ ಕೇಳ್ತಾರೆ ಆ್ಯಂಕರ್ಸ್ ಏನೋ, ಆಮೇಲೆ ನೀವು ಅದಕ್ಕೆ ಆನ್ಸರ್ ಕೊಡೋಕ್ಕಿಂತ ಹೆಚ್ಚಾಗಿ ಅವ್ರನ್ನೇ ಕನ್ಫ್ಯೂಸ್ ಮಾಡಿ ಅಲ್ಲಿರೋರ್ನು ಕನ್ಫ್ಯೂಸ್ ಮಾಡಿ ಆನ್ಸರ್ ಸಿಗೋಕಿನ ಎಲ್ಲ ಕನ್ಫ್ಯೂಷನ್. ಕ್ವೆಶನ್ ಕೇಳಿದ್ವಿ ಅಂತ ನಮಗೆ ಕನ್ಫ್ಯೂಸ್ ಆಗಿ ನಾನು ಇಲ್ಲಿ ಬಂದು ಕೂತ್ಕೊಂಡಾಗಲೇ ಒಂದು ನಮಸ್ಕಾರ ಹೊಡೆದು ಕೂತ್ಕೊಂಡೆ. ಯಾಕಂದ್ರೆ ಗೊತ್ತಾಯ್ತು ಎರಡು ಕಡೆ ಇರೋದು ಆಟಮ್ ಬಾಂಬ್ಗಳಿವು ರೆಡಿಯಾಗಿರುವಂತ. ಏನು ಮಾಡೋಕ್ಕಾಗಲ್ಲ, ನೀವೇನು ಕೇಳ್ತೀರೋ ಅದು ಹೇಳ್ತೀನಿ ಅಷ್ಟೇ. ಫೈನ್ ಸರ್. ಹೇಗಿದ್ದೀರಾ ಮೊದಲನೇದಾಗಿ? ನೋಡಿ ಸೂಪರ್ ಆಗಿದ್ದೀರಾ. ಆ್ಯಂಡ್ ಉಪಿ ಸರ್ ಸಿನಿಮಾ ಅಂತ ಅಂದರೆ ಡೈಲಾಗ್ ವಿಭಿನ್ನ ಆಗಿರುತ್ತೆ, ಕಥೆ ವಿಭಿನ್ನ ಆಗಿರುತ್ತೆ, ಓವರ್ ಆಲ್ ಆಗಿ ಎಲ್ಲ ಲುಕ್ ವೈಸ್ ಆಗಿರ್ಬೋದು ಎಲ್ಲ ಕೂಡ ವಿಭಿನ್ನವಾಗಿರುತ್ತೆ. ಒಂದು ರಿಯಲ್ ಮೆಸೇಜ್ ಜನಗಳಿಗೆ ತಲುಪುತ್ತೆ. ಸೊ UI ಸಿನಿಮಾದಲ್ಲಿ ಜನಗಳಿಗೆ ತಲುಪಿಸುವಂತಹ ಒಂದು ರಿಯಲ್ ಮೆಸೇಜ್ ಏನಿರುತ್ತೆ? UI ನೋಡಿ, ನಿಮ್ಗೆ ಆನ್ಸರ್ ಮಾಡಿದ್ರೆ ಇದು ಮಾಡ್ತೀರಾ. ಅಂದರೆ ಇಟ್ ಈಸ್ ಆ್ಯಕ್ಚುಲಿ ಒಂಥರ ಈ ಸಿನಿಮಾ ಹೇಳಬೇಕು ಅಂದರೆ ಒಂದು ಇಂಟರಾಕ್ಟಿವ್ ಸಿನಿಮಾ ಅಂದ್ಕೊಳ್ಳಿ. ಇದು ಹೆಂಗೆ ನೀವು ಹೆಂಗೆ ಅದನ್ನು ಕನೆಕ್ಟ್ ಮಾಡ್ತಾ ಹೋಗ್ತೀರೋ ಅಷ್ಟು ಕನೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಆ ಥರ ಒಂದು ಸಿಂಬಾಲಿಕ್ ಆಗಿ ಒಂದು ಮೆಟಫರಿಕಲ್ ಆಗಿ ಮಾಡಿರೋವಂಥ ಒಂದು ಪ್ರಯತ್ನ ಇದು. ನೋಡೋಣ, ನನಗೊಂದು ಆಸೆ ಇದೆ ಈ ಥರ ಇನ್ನೊಂದಷ್ಟು ಬೇರೆ ಬೇರೆ ಥರದ್ದು. ಅಂದರೆ ಸಿನಿಮಾ ಅಂದರೆ ಒಂದು ಏನಂದರೆ ಒಂದು ಟ್ರೆಂಡ್ ಅಂತಿರೋದು ಗೊತ್ತಾ. ಒಂದು ಸಿನಿಮಾ ನನಗೆ ಮುಂಚೆಯಿಂದ ಒಂದು ಏನಂದರೆ ಫಸ್ಟಿಂದ ನನ್ನ ಒಳಗಿರೋ ಒಂದು ಇದನ್ನು ಹೇಳ್ತೀನಿ ಅಷ್ಟೇ. ಈಗ ಒಂದು ಆ್ಯಕ್ಷನ್ ಪಿಕ್ಚರ್ ಅಂದಾಗ ಆ್ಯಕ್ಷನ್ ಪಿಕ್ಚರ್ ಮಾಡಿದ್ದಾರೆ, ಓಕೆ. ಒಂದು ಫ್ಯಾಮಿಲಿ ಮಾಡಿದ್ದಾರೆ, ಸಸ್ಪೆನ್ಸ್ ಹಾರರ್ ಮಾಡಿದ್ದಾರೆ, ಪೊಲಿಟಿಕಲ್ಲು ಮಾಡಿದ್ದಾರೆ. ಬಟ್ ಇದನ್ನೆಲ್ಲ ಬಿಟ್ಟು ಇನ್ನೇನಾರ ಬೇರೆ ಥರ ಮಾಡೋಕ್ಕೆ ಸಾಧ್ಯನಾ? ಕೀಪಿಂಗ್ ಆಲ್ ದಿಸ್ ಎಲಿಮೆಂಟ್ಸ್. ನೀವು ಎಲಿಮೆಂಟ್ಸ್ ಬಿಡೋಕ್ಕಾಗಲ್ಲ. ಏನು ಹೇಳಿ, ಜೀವನದಲ್ಲಿ ನಮಗೆ ಕೆಲವು ಅನಿವಾರ್ಯಗಳು ಇದ್ದೇ ಇರಬೇಕಷ್ಟೇ. ಹಂಗೆ ನೋಡೋಕ್ಕೋರೆ ವೆರಿ ಸಿಂಪಲ್ ನಮ್ಮ ಲೈಫ್. ನಿದ್ದೆ ಮಾಡ್ತೀವಿ, ಮಲಗ್ತೀವಿ, ಊಟ ಮಾಡ್ತೀವಿ, ಇದೆಲ್ಲ ಇರಲೇಬೇಕು, ಇಂಗ್ರೀಡಿಯೆಂಟ್ಸ್ ಇರಲೇಬೇಕು. ಇದನ್ನ ಇಟ್ಕೊಂಡು ಬೇರೆ ಥರ ಏನಾರ ಒಂದು ಟ್ರೈ ಮಾಡ್ಬೋದಾ ಅನ್ನೋ ಒಂದು ಪ್ರಯತ್ನ ಅಷ್ಟೇ ಇದು. ಸೊ ಅದನ್ನು ಇದರಲ್ಲಿ ಟ್ರೈ ಮಾಡಿದ್ದೀನಿ, ನೋಡೋಣ ಅದು ಎಷ್ಟರ ಮಟ್ಟಿಗೆ ಇದಾಗುತ್ತೆ ಅಂತ. ಸರ್, ನೀವೇ ಹೇಳಿದಾಗೆ ನಿಮ್ಮ ಸಿನಿಮಾಗಳು ಮೊದಲಿಂದ ನಾವು ನೋಡಿದ್ರೆ ನೀವು ಜಾನ್ರಾ ಬ್ರೇಕ್ ಮಾಡೋದು ನಿಮ್ಗೆ ಇಷ್ಟ. ನೀವು ಹೇಳಿದಾಗೆ ಅದು ಒಂದು ಟಿಪಿಕಲ್ ಈ ಜಾನ್ರಾ ಅಂತ ಉಪೇಂದ್ರ ಅವರ ಯಾವ ಸಿನಿಮಾನು ನಾವು ಜಾನ್ರಾಕ್ಕೆ ಹಾಕೋಕ್ಕೆ ಆಗಲ್ಲ. ಅದೇ ಒಂದು ಜಾನ್ರಾ ಉಪೇಂದ್ರ ಅವರ ಸಿನಿಮಾಗಳದ್ದೇ ಒಂದು ಟ್ರೆಂಡ್. ಮತ್ತು ರಿಫ್ಲೆಕ್ಟಿವ್ ಆಗಿರುತ್ತೆ. ನೀವು ಹೇಳಿದಾಗೆ ಅದನ್ನ ನಮ್ಮ ನೋಡೋ ಕನ್ನಡಿ ನೋಡ್ದಂಗೆ ಆಗುತ್ತೆ ಅಂತ ಒಂದ್ಸರಿ ನಾವು ಉಸಿರು ತೊಗೊಳಂಗೆ ಆಗುತ್ತೆ. ನಿಮ್ಮ ಸಿನಿಮಾಗಳು ಸೂಪರ್ ನೋಡಿದಾಗ ನಂಗೆ ಹಾಗೆ ಅನಿಸಿತ್ತು, ನೋಡಿದಾಗ ಹಾಗೆ ಅನಿಸಿತ್ತು. ಉಪೇಂದ್ರ ನೋಡಿದಾಗ ಅಂತೂ ತೀರಾ ಅಯ್ಯೋ ಇದೇ ನಮ್ಮ ಮೈಂಡನ್ನು ಹಿಂಗೆಲ್ಲ ಇಷ್ಟಿಷ್ಟು ವೆರೈಟಿಯಾಗಿ ಓದ್ತಾರಲ್ಲ ಇವರು ಅನ್ನೋ ಥರ ಇತ್ತು. ಸೊ UI ಕೂಡ ಅದೇ ಥರ ಒಂದು ರಿಫ್ಲೆಕ್ಟಿವ್ ಮೂವಿನ ಹೇಗೆ? ಇಲ್ಲ, ಈಗೇನು ಅದೇ ಹೇಳದ್ನಲ್ಲ, ಈಗ ಇದನ್ನು ಹೇಳಬೇಕು ಅಂದರೆ ಈಗೇನು ಮತ್ತೆ ಅದನ್ನೇ ಹೇಳ್ಬೇಕು ನಾನು. ಆ್ಯಕ್ಚುಲಿ ಏನಂದರೆ ಹೊರಗಡೆ ನೋಡಿ ಒಂದಷ್ಟು ಸಿನಿಮಾ ಮಾಡೋದು, ಬೇರೆ ಸಿನಿಮಾ ನೋಡಿ ಇನ್ಸ್ಪಿರೇಷನ್ ಮಾಡೋದು, ಅವೆಲ್ಲ ಸಹಜ. ನನಗೂ ಆಗಿದೆ ಅದು. ಆ್ಯಕ್ಚುಲಿ ಬೇರೆ ಸಿನಿಮಾ ನೋಡಿದಾಗ ಇನ್ಸ್ಪೈರ್ ಆಗೋದು, ಈ ಥರ ಮಾಡಬೇಕು, ಆ ಥರ ತೆಗಿಬೇಕು ಅನ್ನೋದು ಎಲ್ಲರಿಗೂ ಇರುತ್ತೆ. ಅದ್ರ ಒಳಗಡೆ ಸಬ್ಜೆಕ್ಟ್ ಹುಡುಕಿದಾಗ ನನಗನ್ಸೋದು ನನ್ನೊಳಗಿರೋ ಸಬ್ಜೆಕ್ಟು ನಿಮ್ಮೊಳಗಿರೋ ಸಬ್ಜೆಕ್ಟು ಅಂತ. ನನಗೆ ಅದನ್ನು ಎಷ್ಟು ಕನೆಕ್ಟ್ ಆಗೋಕ್ಕೆ ಸಾಧ್ಯನೋ ಅನ್ನೋದೇ ಪ್ರಯತ್ನ ಅಷ್ಟೇ. ಯಾಕಂದರೆ ಅದೇ ನಿಜವಾದ ಕನೆಕ್ಟ್ ಆಗೋದು ಥಿಯೇಟ್ರಲ್ಲಿ ಅಂತ. ಈಗ ನನಗೆ ಯಾವತ್ತೂ ಅನ್ಸೋದು ನಾನು ಬೇರೆ, ಇವ್ರು ಬೇರೆ, ಅವ್ರು ಬೇರೆ ಅಂತ ಅನಿಸಲ್ಲ ನನಗೆ. ಇವನ್ ಕೆಲವು ಭಾವನೆಗಳು ಎಲ್ಲವೂ ಒಂದೇ. ಯಾಕಂದರೆ ಅದಕ್ಕೆ ಇನ್ನೂ ಒಂದು ಹೇಳ್ಬೇಕಾದ್ರೆ ಈ ಕಾನ್ಷಿಯಸ್ ಮೈಂಡ್, ಸಬ್ ಕಾನ್ಷಿಯಸ್ ಮೈಂಡ್ ಅಂತಾರೆ. ಕಾನ್ಷಿಯಸ್ ಮೈಂಡಲ್ಲಿ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ನೀವು ಒಂಥರ ಮಾತಾಡ್ತೀನಿ, ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಒಂಥರ ಮಾತಾಡ್ತೀನಿ. ಬಟ್ ಸಬ್ ಕಾನ್ಷಿಯಸ್ ಅಂದಾಗ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಒಂದು ವಿಚಾರ ಮಾತ್ರ ಎಲ್ಲರೂ ಒಂದು ಯುನೈಟ್ ಆಗ್ತೀವಿ ಅದರಲ್ಲಿ.
ಸೊ ಆ ಥರ ಸಿನಿಮಾ ಅನ್ನೋದು ಆ್ಯಕ್ಚುಲಿ ಅದು ಸಬ್ಕಾನ್ಷಿಯಸ್ ಇದರಲ್ಲಿ ವರ್ಕ್ ಆಗುತ್ತೆ ಅಂತ ನನಗೆ ಯಾರೋ ಹೇಳಿದ್ದು, ಇದನ್ನು ನಾನು ಬೇರೆಯವರಿಂದ ಕಲ್ತಿದ್ದೆ. ಯಾರೋ ಒಬ್ರು ನನ್ನ ಫ್ರೆಂಡ್ ಹೇಳಿದ್ರು, ಯಾವ ಥರ ಅಂದರೆ ಇವಾಗ ಒಂದೇನೋ ಒಂದು ಎಮೋಷನಲ್ ಸೀನ್ ಬಂದಾಗ ನೀವು ಅಬ್ಸರ್ವ್ ಮಾಡಿ ನೋಡಿ, ಅವ್ರ ಕಣ್ಣಲ್ಲೂ ನೀರು ಬರ್ತಿರುತ್ತೆ, ಪಕ್ಕದಲ್ಲಿರೋ ಕಣ್ಣಲ್ಲೂ ನೀರು ಬರ್ತಿರುತ್ತೆ. ನಾನು ನೀವು ಬೇರೆ ಆಗಿರಲ್ಲ, ಒಂದಾಗಿರ್ತೀವಿ ಅಲ್ಲಿ. ಆ ಒಂದು ಮಾಡೋದೇ, ಯು ಆ್ಯಂಡ್ ಐನ ಒಂದು ಮಾಡೋದೇ ಸಿನಿಮಾ. ಅಲ್ಲಿ ನಾವೆಲ್ಲ ಒಂದಾಗ್ತೀವಿ, ಒಂದೇ ರೀತಿ ಎಲ್ಲ ಖುಷಿ ಪಡ್ತೀವಿ, ವಿಸಿಲ್ ಹೊಡಿತೀವಿ, ಬೇಜಾರಾದರೆ ಬೇಜಾರು ಮಾಡ್ಕೊತೀವಿ, ಈ ಥರ. ಸೊ ಆ ಥರ ಹೋದಾಗ ಒಳಗಡೆ ಹುಡುಕಿದಾಗ ನನಗನ್ಸೋದು ನನ್ನೊಳಗಿರೋದೇ ಭಾವನೆ ನಿಮ್ಮೊಳಗೂ ಇದೆ. ಇನ್ನು ನನಗೆ ಯಾವುದೋ ಒಂದು ಅನ್ಸಿದ್ರೆ ಹೇಳ್ತಿರುವಾಗ ನಂಗೊಂದು ಮಾತು ನೆನಪಾಗುತ್ತೆ. ಈ ಪೂಜೆ ಪುನಸ್ಕಾರಗಳಲ್ಲಿ ಒಂದು ಶಬ್ದ ಬರುತ್ತೆ, ಅಂತಸ್ತೇಜೋ ಬಹಿಸ್ತೇಜ ಏಕೀಕೃತ್ಯ ಅಮಿತಂ ಪ್ರಭಂ ಅಂತ. ಒಳಗಿರೋದು ಅದೇ ಬೆಳಕು, ಹೊರಗಿರೋದು ಅದೇ ಬೆಳಕು, ಎರಡನ್ನೂ ಒಂದೇ ಮಾಡಿದಾಗ ಅನ್ಲಿಮಿಟೆಡ್ ಬೆಳಕು ಆಗುತ್ತೆ ಅಂತ. ಸೂಪರ್ ನೋಡಿ, ಗೊತ್ತಿಲ್ಲ ಯು ಐ ಆ ಥರದ್ದ ಅಂತ. ಸೂಪರ್ ಸಾಂಸ್ಕ್ರಿಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಬಿಟ್ರಿ ನೀವು. ಗೊತ್ತಿಲ್ಲ ನೋಡಿ, ಯು ಐ ಒಂದಾಗೋದು, ಅದು ಆಕ್ಚುಲಿ ಅದೇ ಹೇಳಿದ್ದು. ಆತ್ಮ ಪರಮಾತ್ಮ ಏನ್ ಬೇಕಾದ್ರೂ ನೀವು ಅದಕ್ಕೆ ಆನ್ಸರ್ ಕೊಟ್ಕೊಬೋದು. ಬಟ್ ಚೆನ್ನಾಗಿ ಹೇಳಿರಿ, ಅಂತರ್ ಬಹಿರಂಗ ಇದೆಲ್ಲವೂ. ಸೊ ಇಟ್ಸ್ ಆಲ್ ಕನೆಕ್ಟೆಡ್ ಆಕ್ಚುಲಿ. ಬಟ್ ಸರ್, ಇದು ಪೋಸ್ಟರ್ ನೋಡಿದಾಗ ಈಗಲೂ ನನಗೆ ಐ ಕ್ಯಾನ್ ಫೀಲ್ ದಟ್ ಅಗ್ರೆಷನ್ ಕೈಂಡ್ ಆಫ್, ನಾಟ್ ಸುಮ್ಮನೆ ಒಂದು ಸೂಪರ್ಫಿಷಿಯಲ್ ಅಗ್ರೆಷನ್ ಅಲ್ಲ, ಅದಕ್ಕೊಂದು ಗಾಢವಾದ ಶಕ್ತಿ ಇರೋ ಅಂತ ಒಂದು ಅಗ್ರೆಷನ್ ನಿಮ್ಮ ಪರ್ಸನಾಲಿಟಿನಲ್ಲೂ ಇದೆ, ಆ ಪೋಸ್ಟರಲ್ಲೂ ಇದೆ. ಆ ಹಾರ್ಸು ಕೂಡ ಅದು ಸಿಂಬಲೈಸಸ್ ದಟ್ ಓನ್ಲಿ. ಆ ಪೋಸ್ಟರ್ ಮುಖದಲ್ಲಿರೋ ಭಾವನೂ ಅದೇ ಇದೆ. ಏನು ವೈ ದಟ್ ಅಗ್ರೆಷನ್, ವಾಟ್ ದಟ್, ಅದು ಏನದು ಆ ಅಗ್ರೆಷನ್? ಇಲ್ಲ, ಅದು ಸಬ್ಜೆಕ್ಟ್ ಅಷ್ಟೇ. ಸಬ್ಜೆಕ್ಟ್ ಅಲ್ಲಿ ಮತ್ತೆ ಇದಾಗತ್ತೆ ಆಕ್ಚುಲಿ. ಇವಾಗ ನಾನು ನೀವು ಹಂಗೆ ಇಲ್ದೇ ಇರ್ಬೋದು. ಇವಾಗ ನಾವು ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಹೋದಾಗ ಅದರಲ್ಲಿ ಒಂದು ಕ್ಯಾರೆಕ್ಟರ್ ಬಂದಾಗ ಅದರ ಅಟ್ಮಾಸ್ಫಿಯರು, ಅದರಲ್ಲಿ ಏನೋ ಒಂದು ಕತೆ ಕ್ರಿಯೇಟ್ ಮಾಡಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.